ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಒಂದು ಟೊಯೋಟಾ ಇನೋವಾ ಕ್ರಿಸ್ತಾ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರ. 2017 ಮಾಡಲಾಗಿರುತ್ತೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ನಿಮಗೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಮೊಬೈಲ್ ನಂಬರು ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ನಂಬರ್ ಕಾಣಿಸ್ತಿಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ಕಾಂಟ್ಯಾಕ್ಟ್ ನಂಬರು ಡಿಲೀಟ್ ಮಾಡಿದ್ವಿ. ನೀವು ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ, ಓಕೆನಾ. ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕ್ಕೂ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿ ಇರೋದಲ್ಲಿ ಸೇರಿ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಸರ್ ಇನೋವಾ ಕ್ರಿಸ್ಟಾ ಸರ್, ಇದು ಇನೋವಾ ಕ್ರಿಸ್ತಾ 2.5 ಎಷ್ಟು ಯಾವ್ದು ಬರುತ್ತೆ ಸರ್? 2.8 ಸರ್, 2017 ಮಾಡಲು, ಸೆಕೆಂಡ್ ಓನರು. ಓಕೆ. ಶೋರೂಮ್ ಹಿಸ್ಟ್ರಿ ಇದೆ. ಎಷ್ಟು ಓಡಿದೆ ಇವಾಗ? 1,20,000 ಓಡಿದೆ ಸರ್ ಗಾಡಿ. ಓನರು ನಾವೇ. ಅಲ್ಲ, ಫಸ್ಟ್ ಓನರ್ ಸೆಕೆಂಡ್ ಓನರ್ ಸರ್? ಸೆಕೆಂಡ್ ಓನರ್ ಸರ್, ಗಾಡಿ ಸೆಕೆಂಡ್ ಓನರು. ಓಕೆ, ಅಂದರೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ? ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ 1 ಲಕ್ಷ ರೂಪಾಯಿ ಇದೆ ಗಾಡಿದು. ಫ್ಲೋರ್ ಮ್ಯಾಟು, ಆಮೇಲೆ ಸಿಸ್ಟಮ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಓಕೆ. 4 ಹೊಸ ಟೈರ್ ಇದೆ. ಆಮೇಲೆ ಬಂದ್ಬಿಟ್ಟು ಡೋರ್ ಗಾರ್ಡ್ ಇದೆ, ರೈಟ್ ಲೆಫ್ಟ್. ಆಮೇಲೆ ಸೇಫ್ಟಿ ಬಂಪರ್ ಇದೆ ರಿಯರು. ಆಂಪ್ಲಿಫೈಯರ್ ಜೊತೆ ಇದೆ ಗಾಡಿ. ಓಕೆ. ಗಾಡಿನಲ್ಲಿ ₹1 ಖರ್ಚಿಲ್ಲ ಸರ್, ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ. ಪಿನ್ ಟು ಪಿನ್ ಶೋರೂಮ್ ಅಪ್ಡೇಟ್, ಕರ್ನಾಟಕ ಗಾಡಿ. ರೀ ನಂಬರ್ ಈ ತರ ಏನು ಗಾಡಿ ಇಲ್ಲ, ಪಕ್ಕಾ ಪ್ಯೂರ್ ಕರ್ನಾಟಕ ಗಾಡಿ. ಓಕೆ. ಗಾಡಿದು ಇನ್ಸೂರೆನ್ಸ್ ಸರ್? ಇನ್ಶೂರೆನ್ಸ್ ಇಲ್ಲ ಸರ್, ಫೆಬ್ರವರಿವರೆಗೂ ಇದೆ ಸರ್, ನೆಕ್ಸ್ಟ್ ಇಯರ್. ಓಕೆ. ಈಗ ಗಾಡಿ ತಗೊಳ್ಳೋರಿಗೆ ಹಂಗಾರೆ ಖರ್ಚೇನಿಲ್ಲ ಗಾಡಿದು? ಖರ್ಚು ಏನಿಲ್ಲ, ತಗೊಬೇಕು, ಓಡಿಸ್ತಾ ಇರ್ಬೇಕು ಗಾಡಿ. ಓಕೆ. ಮೈಲೇಜ್ ಎಲ್ಲ ಏನು ಬರ್ಬೋದು ಸರ್ ಈ ಗಾಡಿ? ಮೈಲೇಜ್ ಎಲ್ಲ ಬರ್ತದೆ ಸರ್, ಒಂದು 14-15 ಬರ್ಬೋದು ಮೈಲೇಜ್. ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವ? ಒರಿಜಿನಲ್ ಪಿನ್ ಟು ಪಿನ್ ಶೋರೂಮ್ ಇಷ್ಟು ಸರ್. ₹1 ಬೋಲ್ಟನ್ನು ಆಚೆ ಮಾಡಿಸಿಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿದೆ ಆಚೆ ಮಾಡಿಸಿದ್ದೀನಿ. ಸೀಟ್ ಕವರ್ ಎಲ್ಲ ಹೊಸದು, ಪಿನ್ ಟು ಪಿನ್. ಇದೆಲ್ಲ ಲೆಕ್ಕ ಮಾಡಕ್ ಹೋದ್ರೆ ಸರ್ ₹2 ಲಕ್ಷ ಖರ್ಚು ಮಾಡಿದ್ದೀನಿ. ಸೀಟ್ ಕವರು, ಮ್ಯಾಟ್ಗೆ, ಟೈಲ್ಸ್ಗೆಲ್ಲ ಖರ್ಚು ಮಾಡಿದ್ರೆ ಪಿನ್ ಟು ಪಿನ್ ಎಲ್ಲ ಶೋರೂಮ್ ನಲ್ಲಿ ಆಗಿರೋದು ₹2 ಲಕ್ಷ ಖರ್ಚು ಮಾಡಿದ್ದೀನಿ. ಇದು ಬಿಟ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ₹1 ಲಕ್ಷ ಇದೆ. ಸಿಸ್ಟಮ್, ಡೋರ್ ಗಾರ್ಡು ಎಲ್ಲ ಸೇರಿಸ್ಕೊಂಡ್ರೆ ಆಂಪ್ಲಿಫೈಯರ್ ಇದೆ, ₹25,000 ಆಂಪ್ಲಿಫೈಯರ್ ಹಾಕಿರೋದು. ಸೀಟ್ ಕೆಳಗಡೆ ಇದೆ ನೋಡಿ, ಇದೆಲ್ಲ ₹25,000 ಹಾಕಿದ್ದೀನಿ ಸಿಸ್ಟಮ್ ಬಿಟ್ಟು. ಡೈಮಂಡ್ ಸಿಸ್ಟಮ್ ಹಾಕಿದ್ದೀನಿ, ಇದೊಂದು ₹15,000 ಇತ್ತು. ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್, ಗಾಡಿಯಲ್ಲಿ ಏನು ಕೆಲಸ ಇಲ್ಲ. ತಗೋಬೇಕು, ಓಡಿಸ್ತಾ ಇರ್ಬೇಕು ಗಾಡಿ. ಆಟೋಮೆಟಿಕ್ 2.8, ಆಟೋಮೆಟಿಕ್ ಜಿ ವರ್ಷನ್ 2.8 ಆಟೋಮೆಟಿಕ್ ವೆಹಿಕಲ್. ಸರಿ ಸರ್. ಗಾಡಿ ಇರೋ ಲೊಕೇಶನ್ ಸರ್? ಗಾಡಿ ಇರೋದು ಬನಶಂಕರಿ ಸರ್, ಬೆಂಗಳೂರು ಬನಶಂಕರಿ. ಬೆಂಗಳೂರು ಬನಶಂಕರಿಯಲ್ಲಿ ಇರೋದು ಗಾಡಿ. ಓಕೆ. ರೇಟ್ ಏನು ಹೇಳ್ತೀರಾ ಗಾಡಿಗೆ? ರೈಟ್ 16 ಲಕ್ಷ ಹೇಳ್ತೇನೆ ಸರ್, ಹೆಚ್ಚು ಕಮ್ಮಿ ಕೊಡ್ಬಿಡೋಣ. 16 ಲಕ್ಷ ಹೇಳ್ತಿದ್ರೆ ಹೆಚ್ಚು ಕಮ್ಮಿ? 16 ಲಕ್ಷ ಹೇಳ್ತೇನೆ, ಹೆಚ್ಚು ಕಮ್ಮಿ ಕೊಡ್ಬಿಡ್ತೀನಿ. ಗಾಡಿ ಅಂತೂ ಗುಡ್ ಕಂಡೀಷನ್ ಇದೆ ಸರ್. ಈ ತರ ಬಂದ್ಬಿಟ್ಟು ಈ ತರ ಪ್ರಾಬ್ಲಮ್ಗಳು ಇದು ಇದಾಗಬೇಕು, ₹1 ಏನು ಖರ್ಚಿಲ್ಲ. ಎಲ್ಲಿ ಬೇಕಾದ್ರೂ ತೋರಿಸ್ಕೊಳ್ಳಿ, ಕಸ್ಟಮರ್ ತಗೊಳ್ಳೋರು ಶೋರೂಮ್ ನಲ್ಲಿ ಬೇಕಾದ್ರೂ ತೋರಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ. ಓಕೆ. ಪಿನ್ ಟು ಪಿನ್ ಏನಿದೆ ಒರಿಜಿನಲ್ಲೇ ಇದೆ ಗಾಡಿ, ಏನು ಪೈಂಟ್ ಆಗಿರೋದು ಈ ತರ ಏನು ಇಲ್ಲ ಗಾಡಿ. ಶೋರೂಮ್ ಇಂದ ಹಂಗೆ ಬರ್ತದೆ, ಹಂಗೆ ಇದೆ ಗಾಡಿ. ಓಕೆ. ಈ ಗಾಡಿಗೆ ಲೋನ್ ಏನಾದ್ರು ಆಗುತ್ತಾ ಸರ್? ಲೋನ್ ಮಾಡಿಸ್ಕೋಬಹುದು ಸರ್, ಆರಾಮಾಗಿ 12 ಲಕ್ಷ 13 ಲಕ್ಷ ಲೋನ್ ಆಗ್ತದೆ ಗಾಡಿಗೆ. 12 ಲಕ್ಷ ಅಂತ ಎಲ್ಲಿ ಹೋಗಿಲ್ಲ, ಆರಾಮಾಗಿ ಲೋನ್ ಆಗ್ತದೆ ಗಾಡಿಗೆ. ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಇದೆ ಹಾಕಿ ಸರ್ ನಂಬರ್, ಏನಿದೆ ಮಾತಾಡಿ. ಸರಿ ಸರ್, ಓಕೆ.